ರೈತ ಬಾಂಧವರೆಲ್ಲ ನಮಸ್ಕಾರ. ನಮ್ಮ ಕಲಬುರಗಿ ಜಿಲ್ಲೆಗೆ 2024ರ ಮುಂಗಾರು ಹಂಗಾಮಿನಲ್ಲಿ ಏನು ಬೆಳೆ ವಿಮೆ ನೋಂದಣಿ ಮಾಡ್ಕೊಂಡಿದ್ದಾರೆ 2,04,000 ಜನ ರೈತ ಬಾಂಧವರು. ಅವರಿಗೆ ಒಟ್ಟರೆ ಕರ್ನಾಟಕ ರಾಜ್ಯ ಸರ್ಕಾರದಿಂದ 654 ಕೋಟಿ ರೂಪಾಯಿ ಮಂಜೂರಾಗಿದೆ. 2,04,000 ಜನ ರೈತರು ಎಲ್ಲರೂ ಸೇರಿ ಒಟ್ಟಾರೆಯಾಗಿ 86.31 ಕೋಟಿ ರೂಪಾಯಿ ಏನದಲ್ಲ ನಾವು ಪ್ರೀಮಿಯಂ ಕಟ್ಟಿದ್ದೀವಿ. ಅದರಲ್ಲಿ 2% ರೈತರದು ಮತ್ತು ರಾಜ್ಯ ಸರ್ಕಾರದ್ದು ಮತ್ತು ಭಾರತ ಸರ್ಕಾರದ ಎರಡು ಸೇರಿಸಿ ಇಷ್ಟು ಅಮೌಂಟನ್ನು ನಾವು ಕೊಟ್ಟಿದ್ದೀವಿ. ಇದರಲ್ಲಿ ಈಗ ಲೋಕಲೈಸ್ ಕೆಲಾಮಿಟಿಯಲ್ಲಿ 76.94 ಕೋಟಿ ರೂಪಾಯಿ ಆಲ್ರೆಡಿ ಪೇಮೆಂಟ್ ಮಾಡಿವಿ. ಆಮೇಲೆ ನಮ್ಮಲ್ಲಿ ಪೋಸ್ಟ್ ಹಾರ್ವೆಸ್ಟ್ ಲಾಸಸ್ಸಲ್ಲಿ 2,72,00,000 ರೂಪಾಯಿ ಆಲ್ರೆಡಿ ರೈತರ ಅಕೌಂಟಿಗೆ ಪೇಮೆಂಟ್ ಮಾಡಿವಿ. ಈಗ ಬೆಳೆ ಕಟಾವು ಆಧಾರದ ಮೇಲೆ 575.19 ಕೋಟಿ ರೂಪಾಯಿ ಈಗ ಮಂಜೂರಾಗಿದೆ. ಈಗ ಆಲ್ರೆಡಿ ಸಂರಕ್ಷಣೆ ಪೋರ್ಟಲ್ನಲ್ಲಿ ಡಾಟಾ ಎಂಟ್ರಿ ನಡೀತಾ ಇದೆ. ಏಪ್ರಿಲ್ ತಿಂಗಳಲ್ಲಿ ಇದು ಪೇಮೆಂಟ್ ಆಗ್ತದೆ. ಒಟ್ಟಾರೆಗೆ 654 ಕೋಟಿ ರೂಪಾಯಿ ಬೆಳೆ ವಿಮೆದು. ಅದು ಆದ ನಂತರ ನಮ್ಮಲ್ಲಿ ಅತಿವೃಷ್ಟಿಯಾಗಿತ್ತು ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಲ್ಲಿ ಅತಿ ಹೆಚ್ಚು ಮಳೆಯಾಗಿ. ಅದಕ್ಕೆ ನಾವು 16,373 ಹೆಕ್ಟೇರ್ ಏನು ಬೆಳೆ ಹಾನಿಯಾಗಿದೆ ಅದಕ್ಕೆ 13,47,00,000 ರೂಪಾಯಿ ನಾವು ಆಲ್ರೆಡಿ ಪೇಮೆಂಟ್ ಮಾಡಿವಿ. ಹೀಗಾಗಿ ಒಟ್ಟರೆ ನಮ್ಮ ಜಿಲ್ಲೆಗೆ ಈ ವರ್ಷದಲ್ಲಿ 667 ಕೋಟಿ ಏನದಲ್ಲ ಪರಿಹಾರ ನಮ್ಮ ಕಲಬುರಗಿ ಜಿಲ್ಲೆ ಎಲ್ಲ ರೈತ ಬಂದವರಿಗೆ DBT ಮೂಲಕ ಬಂದಿದೆ. ನೇರವಾಗಿ ಬೆಂಗಳೂರಿಂದ ಅವ್ರ ಖಾತೆಗೆ ಬಂದು ಜಮಾ ಆಗಲಿದೆ. ಥ್ಯಾಂಕ್ ಯು.